ಇವತ್ತು ನಾನು ನಂಜನಗೂಡಿಗೆ ಬಂದಿದ್ದೀನಿ. ಹಾಯ್ ಖುಷಿ ಮೈಕಲ್ ಮಾತಾಡೋದು ಅಂತಂದರೆ ಇಲ್ಲಿ BV ಪಂಡಿತ್ಸ್ ಆಯುರ್ವೇದಿಕ್ ಹಾಸ್ಪಿಟಲ್ ಇದೆಯಲ್ಲ, ಅಲ್ಲಿಗೆ ಬಂದಿದೆ. ಇವಾಗ ಕ್ವಿಕ್ಕಾಗಿ ಹಾಸ್ಪಿಟಲ್ ಹೆಂಗಿದೆ ಅಂತ ತೋರಿಸ್ಬಿಡ್ತೀನಿ. ಒಂದು ಅರ್ಧ ಗಂಟೆ ಇವಳನ್ನ ಮೇಂಟೈನ್ ಮಾಡೋಕ್ಕೆ ನಂಗೆ ಸಾಕಾಯಿತು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಸುಮ್ಮನೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಯಾವುದೂ ಹೋಗಿಲ್ಲ. ತಗೊಂಡೋಗಿದ್ದೀರಿ. ಅವಾಗಿಂದ ಇನ್ನೂ ಡಾಕ್ಟರೇ ಬಂದಿಲ್ಲ. ವೆಯ್ಟ್ ಇಷ್ಟು ಮೆಡಿಸಿನ್ಸ್ನ ಕೊಟ್ಟರು. ನಿಮ್ಮ ಬಾಡಿ ಟೈಪ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಂಜನಗೂಡಿಗೆ ಬಂದಿದ್ದೀನಿ. ಏನಕ್ಕೆ ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ನಾನೊಬ್ಬರನ್ನ ತೋರಿಸ್ತೀನಿ. ಹಾಯ್ ಮಾಡು. ಹಾಯ್ ಅವಳು ಖುಷಿನೋ ಖುಷಿ ಮೈಕಲ್ ಮಾತಾಡೋದು ಅಂತಂದರೆ ಸಾಕಾಯಿತು. ಸರಿ ಮಾಡು ಜುಟ್ನ. ಸುಂದ್ರಿ ಚೆನ್ನಾಗಿದೆಯಾ ಬಿಡು, ಆಯಿತು ಸಾಕು ನುಲ್ಲಿದ್ದು ಆಯಿತು ಸಾಕು. ಸರಿ ಮಾಡೆ ಕೂದಲನ್ನ. ವಿಷಯ ಏನಪ್ಪ ಅಂತಂದರೆ, ನಾನು ಏನಕ್ಕೆ ನಂಜನಗೂಡಿಗೆ ಬಂದಿದ್ದು ಅಂತ ಅಂದರೆ, ಇಲ್ಲಿ BV ಪಂಡಿತ್ಸ್ ಆಯುರ್ವೇದಿಕ್ ಹಾಸ್ಪಿಟಲ್ ಇದೆಯಲ್ಲ, ಅಲ್ಲಿಗೆ ಬಂದಿದೆ. ಏನಕ್ಕೆ ಅಂತ ಅಂದರೆ, ನನಗೆ ಸಿವಿಯರ್ ಹೇರ್ ಫಾಲ್ ಅಂದರೆ ಸಿಕ್ಕಾಬಟ್ಟೆ ಹೇರ್ ಫಾಲು ಜಾಸ್ತಿ ಆಗೋಗಿತ್ತು. ಐ ಥಿಂಕ್ ನನ್ನ ಲೈಫಲ್ಲೇ ನಾನು ಇಷ್ಟು ಹೇರ್ ಫಾಲ್ನ ನೋಡಿರಲಿಲ್ಲ ನನಗೆ. ಸೊ ಹಂಗಾಗಿ ಹಾಸ್ಪಿಟ್ಲಿಗೆ ತೋರಿಸೋಣ ಅಂತ ಅಂದ್ಕೊಂಡೆ. ನನಗೆ ಮಾಮೂಲಿ ಬೇರೆ ಹಾಸ್ಪಿಟಲ್ಸ್ಗಿಂತ ಆಯುರ್ವೇದಿಕ್ ಹಾಸ್ಪಿಟಲ್ಗಳನ್ನ ನೋಡ್ತಾ ಇದ್ದೆ. ಸೊ ನನ್ನ ರಿಲೇಟಿವ್ ಇದನ್ನು ಸಜೆಸ್ಟ್ ಮಾಡಿದ್ರು. ಸೊ ಹಂಗಾಗಿ ಐ ಆಮ್ ಇಯರ್. ನೋಡುವ, ಡಾಕ್ಟ್ರಿಗಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ಇಫ್ ಇನ್ ಕೇಸ್ ನನಗೇನಾದರೂ ಇದು ವರ್ಕ್ ಆಯಿತು, ರಿಸಲ್ಟ್ ಚೆನ್ನಾಗಿ ಬಂತು ಅಂತ ಅಂದರೆ ಐ ವಿಲ್ ಟೆಲ್, ನಿಮಗೆ ಹೇಳ್ತೀನಿ. ನೀವು ಕೂಡ ಏನಾದರೂ ಜಾಸ್ತಿ ಸಿಕ್ಕಾಬಟ್ಟೆ ಹೇರ್ ಫಾಲ್ ಇದ್ದರೆ ಬಂದು ಕನ್ಸಲ್ಟ್ ಮಾಡ್ಬೋದು. ನನ್ನಂತೂ ಎಷ್ಟು ಹೇರ್ ಫಾಲು ವರ್ಸ್ಟ್ ಆಗಿದೆ ಅಂತ ಅಂದರೆ ಫುಲ್ ಸಿಕ್ಕಾಬಟ್ಟೆ ಬೆಡ್ ಮೇಲೆ, ಬ್ಲ್ಯಾಂಕೆಟ್ ಮೇಲೆ ಸುಮ್ಮನೆ ಹಿಂಗಂದ್ರೂ ಹಿಂಗೆ ಕೈಗೆ ಬರುತ್ತೆ. ಅಷ್ಟು ಹೇರ್ ಫಾಲ್ ಆಗ್ತಾಯಿದೆ. ಯಾಕಂತ ಗೊತ್ತಿಲ್ಲ. ಲೆಟ್ಸಿ ನೋಡುವ ಏನು ಹೇಳ್ತಾರೆ ಡಾಕ್ಟರ್. ಸೊ ಇವಾಗ ಕ್ವಿಕ್ಕಾಗಿ ಹಾಸ್ಪಿಟಲ್ ಹೆಂಗಿದೆ ಅಂತ ತೋರಿಸ್ಬಿಡ್ತೀನಿ. ಹಾಸ್ಪಿಟಲ್ ಹೆಂಗೂ ಇಲ್ಲ. ಇನ್ನೆಂಗಿದೆ? ಕಚ್ಚಿಡುವಾಗೈತೆ. ಕಚ್ಚಾಡವಾಗಿ ಅಂತ ಏನಿಲ್ಲ. ಅಂದರೆ ಇದು ಸ್ವಲ್ಪ ಈ ಕಾಡು ಅಂದರೆ ಗಿಡ ಮರಗಳೆಲ್ಲ ಜಾಸ್ತಿ ಅಲ್ವಾ, ಅದಕ್ಕೆ ಫುಲ್ಲು ಜಾಸ್ತಿ ಬರೀ ಗಿಡ ಮರಗಳು, ಫುಲ್ಲು ಕಾಡು ಥರ ಗಿಡ ಮರಗಳು ಜಾಸ್ತಿ ಇದೆ. ಆ ಕಡೆ ಅಲ್ಲಿ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕಿರೋದು. ನಾವು ಸುಮ್ಮನೆ ಇನ್ನೂ ಬಂದಿರಲಿಲ್ವಲ್ಲ ಡಾಕ್ಟರು, ಅದಕ್ಕೆ ಸುಮ್ಮನೆ ಈ ಕಡೆ ಓಡಾಡ್ಕೊಂಬರೋಣ ಅಂತ ಬಂದಿದ್ವಿ. ಸೊ ಇದು ಥೆರಪಿಸ್ಟ್. ಯಪ್ಪ, ಈ ವ್ಲಾಗ್ ಮಾಡೋರು ಮಕ್ಕಳನ್ನ ಕಟ್ಕೊಂಡು ಅದು ಹೆಂಗೆ ವ್ಲಾಗ್ ಮಾಡ್ತಾರೋ ಸತ್ಯವಾಗ್ಲೂ ಹ್ಯಾಟ್ಸ್ ಆಫ್. ಈಗ ಒಂದು ಅರ್ಧ ಗಂಟೆ ಇವಳನ್ನ ಮೇಂಟೈನ್ ಮಾಡೋಕ್ಕೆ ನಂಗೆ ಸಾಕಾಯಿತು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಇಲ್ಲಿ ಥೆರಪಿ ರೂಮ್ ಇದೆ. ಇಲ್ಲಿ ಜೆಂಟ್ಸ್ಗೆ ಥೆರಪಿ ಕೊಡ್ತಾರೆ, ಈ ಕಡೆ ಲೇಡೀಸ್ಗೆ ಥೆರಪಿ ಕೊಡ್ತಾರೆ. ಸೊ ಇಲ್ಲೆಲ್ಲ ಫುಲ್ಲು ಗಿಡ ಮರಗಳು. ಬಾ, ಅಲ್ಲಿ ಬಾವಿ. ಅವಾಗಿನ್ನ ಮೈಕ್ ಬೇಕು ಅಂತದಲ್ಲ, ಬಾ. ಅದೇನು ಮಾತಾಡ್ತೀಯ ಮಾತಾಡುವ. ಗೊತ್ತಿಲ್ಲ, ನಂಗೆ ಬರಲ್ಲ. ಮಾತಾಡು ಏನೋ ಈಗ. ಗೊತ್ತಿಲ್ಲ, ಸರಿಯಾಗಿ ಮಾತಾಡುವೆ. ಗೊತ್ತಿಲ್ಲ, ನಿಜವಾಗ್ಲೂ ಹೇಳ್ತಿರೋದು ಗೊತ್ತಿಲ್ಲ. ಯಾವ ಇವೆಲ್ಲ? ಮತ್ತು ಆವಾಗಿಂದ ನಂಗೆ ಮೈಕ್ ಕೊಡು ಮಾತಾಡಬೇಕು ಅಂತ ಇದೆ. ಅದು ಸುಮ್ಮನೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಇವತ್ತೊಂದು ಫಂಕ್ಷನ್ ಇತ್ತು ಆಯಿತಾ. ನಮ್ಮಮ್ಮ, ನಮ್ಮ ಆಂಟಿ ಎಲ್ಲರೂ ಬರ್ತಾಯಿದ್ರು ಫಂಕ್ಷನ್ಗೆ. ಅದಕ್ಕೆ ಅಕ್ಕ ಕಳ್ಳಾಟ ಆಡ್ಕೊಂಡು ಇವತ್ತು ಸ್ಕೂಲ್ಗೆ ಚಕ್ಕರ್ ಹಾಕಿರೋದು. ಸ್ಕೂಲಿಗೆ ಹೋಗಿಲ್ಲ, ಫಂಕ್ಷನ್ಗೆ ಹೋಗಿದ್ದಾಳೆ.
ಇನ್ನು ಆ ಲಿಪ್ಸ್ಟಿಕ್ಕು ಐಲೈನರು ಯಾವುದು ಹೋಗಿಲ್ಲ. ಲಿಪ್ಸ್ಟಿಕ್ ತಕೊಂಡಾಗಿಟ್ಟಿದ್ದೀನಿ. ಇವಳೇ ಲೂಸ್ ಕಡಾಗಾಡ್ತಾಳೆ. ನನ್ನ ಲಿಪ್ಸ್ಟಿಕ್ಕೇ ತಗೊಂಡು ಹಾಕೊಳ್ಳೋದ. ಹೌದು ನಾನೇ. ನೀನು ಇಂಟರ್ವ್ಯೂ ಮಾಡ್ತಾ ಇದೀಯಾ? ಸೊ ಇವಾಗ ವೆಯ್ಟ್ ಮಾಡ್ತಾ ಇದ್ವಿ, ಅವಾಗಿಂದ ಇನ್ನೂ ಡಾಕ್ಟರೇ ಬಂದಿಲ್ಲ. ವೆಯ್ಟ್ ಮಾಡಿ ಮಾಡಿ ಸಾಕಾಯ್ತು. ಯಾಕೆ ಬಂದಿಲ್ಲ? ನಂಗೇನು ಗೊತ್ತು ಯಾಕೆ ಡಾಕ್ಟರ್ ಯಾಕೆ ಬಂದಿಲ್ಲ ಅಂತ. ನನಗೂ ಗೊತ್ತಿಲ್ಲ. ಹಂಗಾರೆ ನೀನೇನಕ್ಕೆ ಇರೋದು ನಂಜನಗೂಡಲ್ಲಿ? ನಿಮ್ಮೂರು ತಾನೇ ಇದು. ನಮ್ಮೂರೇ. ನಾವು ಸ್ಕೂಲಿಗೆ ಹೋಗ್ತೀವಿ, ಆಗ ಗೊತ್ತಾಯ್ತ ನಮ್ಗೆ. 2000 years later. ವೆಲ್ಕಮ್ ಬ್ಯಾಕ್. ಸೊ ಡಾಕ್ಟರ್ ಕನ್ಸಲ್ಟ್ ಮಾಡಾದ್ಮೇಲೆ ಅವರು ಇಷ್ಟು ಮೆಡಿಸಿನ್ಸ್ನ ಕೊಟ್ಟರು. ಸೊ ಏನೇನಿದೆ ಅಂತ ಹೇಳ್ತೀನಿ. ಆ್ಯಂಡ್ ಏನಂತ ಹೇಳಿದ್ರು, ಏನು ಡೆಫಿಷಿಯನ್ಸಿ ಅಂತ ಏನೂ ಇದಿಲ್ಲ. ಮೇನ್ಲಿ ಏನು ನಮ್ಮ ಬೋನ್ಸ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಷ್ಟು ನಮ್ಮ ಸ್ಕ್ಯಾಲ್ಪ್ ಸ್ಟ್ರಾಂಗ್ ಇರುತ್ತಂತೆ. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಒಂದು ಇದೇನೋ ತುಪ್ಪ ಅಂತ ಅಂದರು. ಇದನ್ನು ಲೈಕ್ ತುಪ್ಪ ಥರ ಇರುತ್ತೆ, ಅದನ್ನು ಮಾರ್ನಿಂಗ್ ಎಂಟಿ ಸ್ಟಮಕಲ್ಲಿ ತೊಗೋಬೇಕು. ಇದೊಂದು ಸ್ಪೂನ್ ಆದಮೇಲೆ ಅಟ್ಲೀಸ್ಟ್ ಮಿನಿಮಮ್ 1 ಸ್ಪೂನ್ ಹಾಲಾದರೂ ಕುಡಿಬೇಕು ಅಂತ ಹೇಳಿದ್ರು. ಇದೊಂದು ಕೊಟ್ಟರು. ಆ್ಯಂಡ್ ಹೇರ್ ಆಯಿಲು ನಾನು ಮನೇಲೇ ಅಮ್ಮ ಮಾಡಿರೋ ಅಂದರೆ ಕುದಿಸಿರೋ ಎಣ್ಣೆ ಯೂಸ್ ಮಾಡೋದ್ರಿಂದ ಸೊ ಈ ಆಯಿಲ್ನ ಜಸ್ಟ್ ಸ್ಕ್ಯಾಲ್ಪ್ಗೆ ಹಾಕಿ ಆ ಆಯಿಲ್ನ ಹೇರ್ ಲೆಂತ್ಗೆ ಹಾಕಿದ್ರೆ ಆಯಿತು ಅಂತ ಹೇಳಿದ್ರು. ಆ್ಯಂಡ್ ಇದು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಹೇರ್ ಪ್ಯಾಕ್ ಹಾಕೋಕ್ಕೆ ಡ್ಯಾಂಡ್ರಫ್ ಇತ್ತಲ್ಲ, ಸೊ ಹಂಗಾಗಿ ಇದೊಂದು ಹೇರ್ ಪ್ಯಾಕ್ ಪೌಡರ್ ಬರೆದುಕೊಟ್ರು. ಇದು ನಾರ್ಮಲ್ ಡೈಲಿ ಅಂದರೆ ಎಣ್ಣೆ ಹಾಕಿದಾಗೆಲ್ಲ ಹೇರ್ ವಾಶ್ ಮಾಡೋಕ್ಕೆ ಈ ಶ್ಯಾಂಪು, ಈ ಹೇರ್ ಪ್ಯಾಕ್ ಹಾಕಿದಾಗ ಹೇರ್ ವಾಶ್ ಮಾಡೋಕ್ಕೆ ಈ ಶ್ಯಾಂಪು ಯೂಸ್ ಮಾಡಿ ಅಂತ ಕೊಟ್ಟರು. ಸೊ ನೆಕ್ಸ್ಟ್ 20 ಡೇಸ್ ನೋಡೋಣ, ಇದಿಷ್ಟನ್ನು ಯೂಸ್ ಮಾಡಿ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ 20 ಡೇಸಲ್ಲಿ ರಿಸಲ್ಟ್ ಹೇಗಿರುತ್ತೆ ನೋಡೋಣ. ಅಟ್ಲೀಸ್ಟ್ ನನ್ನ ಹೇರ್ ಫಾಲ್ ಕಡಿಮೆ ಆಗುತ್ತಾ ಅಂತ. ನನಗೆ ಫಸ್ಟೇ ಹೇರ್ ರೀಗ್ರೋತ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಫಸ್ಟ್ ಹೇರ್ ಫಾಲ್ ಕಂಟ್ರೋಲ್ ಆಗಬೇಕು, ಅದಾದಮೇಲೆ ಹೇರ್ ರೀಗ್ರೋತ್ ಆಗುತ್ತೆ. ಸೊ ಫಸ್ಟ್ ಹೇರ್ ಫಾಲ್ ಕಂಟ್ರೋಲ್ ಆಗಬೇಕು. ಸ್ಟಾರ್ಟ್ ಮಾಡುವ ಇದೆಲ್ಲ ಯೂಸ್ ಮಾಡೋಕ್ಕೆ ನಾಳೆಯಿಂದ. ಸೊ ನನಗೇನಾದರೂ ಈ ಪ್ರಾಡಕ್ಟ್ಸ್ ಎಲ್ಲ ವರ್ಕ್ ಆದರೆ ಅಥವಾ ಅಲ್ಲಿ ತೋರಿಸಿದ್ದು ವರ್ಕ್ ಆದರೆ ನೋಡೋಣ, ನಾನು ನಿಮಗೂ ಹೇಳ್ತೀನಿ, ನೀವು ಹೋಗಿ ಕನ್ಸಲ್ಟ್ ಮಾಡ್ಬೋದು. ಆ್ಯಂಡ್ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಕೆಲವೊಬ್ಬರಿಗೆ ಈ ಥರ ಆಯುರ್ವೇದದಲ್ಲಿ ತೋರಿಸಿದ್ರೆ ವರ್ಕ್ ಆಗುತ್ತೆ, ಕೆಲವೊಬ್ಬರಿಗೆ ಮಾಮೂಲಿ ಈ ಹಾಸ್ಪಿಟಲಲ್ಲಿ ತೋರಿಸಿದ್ರೆ ವರ್ಕ್ ಆಗುತ್ತೆ. ಸೊ ಇಟ್ ಡಿಪೆಂಡ್ಸ್, ನಿಮ್ಮ ಬಾಡಿ ಟೈಪ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೋಡಿ, ನಿಮ್ಮ ಬಾಡಿ ಟೈಪಿಗೆ ತಕ್ಕಂತೆ ಯಾವ ಹಾಸ್ಪಿಟಲ್ಗೆ ತೋರಿಸ್ಬೇಕು ಅಂತ ಡಿಸೈಡ್ ಮಾಡಿ ತೋರಿಸಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ. ಇವತ್ತಿಗೆ ಇಷ್ಟೇ ಕತೆ, ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್ ಜೊತೆ. ಅಲ್ಲಿವರೆಗೂ ಮಿಸ್ ಮೈ ಟಿಲ್ ನೆಕ್ಸ್ಟ್ ವಿಡಿಯೋ. ಜೈ ಮೋದಕ್ ವಾಲಾ, ಟಾಟಾ ಬಾಯ್.